ವೆಲ್ಕಮ್ ಬ್ಯಾಕ್. ದರ್ಶನ್ ನೋಡೋದಕ್ಕೆ ಮಗ ವಿನೀಶ್ ಆಸ್ಪತ್ರೆಗೆ ಆಗಮಿಸಿದ್ದಾನೆ. ಅಲ್ಲೂ ಕೂಡ ಬಿಜಿಎಸ್ ಆಸ್ಪತ್ರೆಯಲ್ಲಿ ಈಗ ಫಿಸಿಯೋಥೆರಪಿ ಸೇರಿದಂತೆ ಬೇರೆ ಬೇರೆ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ದರ್ಶನ್. ಅವ್ರನ್ನ ನೋಡೋದಕ್ಕೆ ಮಗ ವಿನೀಶ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಆಸ್ಪತ್ರೆ ಬಳಿ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ. ಇವತ್ತೇ ಏನಾದ್ರೂ ಡಿಸ್ಚಾರ್ಜ್ ಆಗ್ತಾರಾ ದರ್ಶನ್ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಹಾಗಾಗಿ ಆಸ್ಪತ್ರೆ ಬಳಿ ಸಾಕಷ್ಟು ಜನ ಅಭಿಮಾನಿಗಳು ಬರ್ತಾ ಇದ್ದಾರೆ. ದರ್ಶನ್ ಪುತ್ರ ವಿನೀಶ್ ಕೂಡ ಅಪ್ಪನನ್ನ ನೋಡೋದಕ್ಕೆ ಆಸ್ಪತ್ರೆಗೆ ಬಂದಿದ್ದಾರೆ. ನಿನ್ನೆ ಕೂಡ ಬೇಲ್ ಸಿಕ್ಕಿದ ತಕ್ಷಣ ಖುಷಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ರು. ದರ್ಶನ್ ಇನ್ನೂ ಕೂಡ ಬಿಜಿಎಸ್ ಆಸ್ಪತ್ರೆನಲ್ಲೇ ಇದ್ದಾರೆ. ಅಲ್ಲಿ ಫಿಸಿಯೋಥೆರಪಿ ಸೇರಿದಂತೆ ಬೇರೆ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾಲ್ ನೋವಿತ್ತು, ಬೆನ್ನು ನೋವಿತ್ತು, ಬಿಪಿ ವೇರಿಯೇಷನ್ ಇತ್ತು. ಬಟ್ ಈಗ ಏನ್ ಪರಿಸ್ಥಿತಿ ಇದೆ ಅಂತ ಅಪ್ಡೇಟ್ ಗೊತ್ತಿಲ್ಲ. ದರ್ಶನ್ ಪುತ್ರ ವಿನೀಶ್ ಬಂದಿರತಕ್ಕಂಥ ದೃಶ್ಯಗಳಿದು. ಆಸ್ಪತ್ರೆಗೆ ದರ್ಶನ್ ಪುತ್ರ ವಿನೀಶ್ ಆಗಮಿಸಿರುವಂತಹ ದೃಶ್ಯಗಳು. ಉದ್ದಕ್ಕೂ ಕೂಡ ತಂದೆಗೆ ಸಪೋರ್ಟಿವ್ ಆಗಿ ಇದ್ದಾರೆ ವಿನೀಶ್. ಏನೇ ಬರ್ಲಿ, ಏನೇ ಆಗ್ಲಿ ಹೋಗ್ಲಿ, ಒಬ್ಬ ಪುತ್ರನಾಗಿ, ಒಬ್ಬ ಮಗ ಆಗಿ ಅಪ್ಪಂಗೆ ಯಾವಾಗ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಕೂಡ ಅವರ ತಂದೆಯನ್ನ ನೋಡೋದಕ್ಕೆ ಬಿಜಿಎಸ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ ವಿನೀಶ್. ನ್ಯೂಸ್ ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಿಕೇಶ್ ಕೊಠಾರಿ ಬಿಜಿಎಸ್ ಆಸ್ಪತ್ರೆಯಿಂದ ಕನೆಕ್ಟ್ ಆಗಿದ್ದಾರೆ. ನಿಕೇಶ್, ವಿನೀಶ್ ಬಂದಿದ್ದಾರೆ ಅಂತ ಅಲ್ಲಿ ಇನ್ನಷ್ಟು ಅಭಿಮಾನಿಗಳು ಕೂಡ ಬಂದಿದ್ದಾರಾ? ಆಮೇಲೆ ಡಾಕ್ಟರ್ಸ್ ಏನಾದ್ರೂ ಇನ್ಫಾರ್ಮೇಶನ್ ಕೊಟ್ರಾ? ಒಟ್ಟು ವಾತಾವರಣ ಹೇಗಿದೆ ಅಲ್ಲಿ, ಪರಿಸ್ಥಿತಿ ಏನಿದೆ, ನಿಮ್ಮ ಹತ್ರ ಏನೆಲ್ಲ ಅಪ್ಡೇಟ್ಸ್ ಇದೆ? ಎಸ್, ಖಂಡಿತ ಶ್ರೀಲಕ್ಷ್ಮೀರ. ಈಗಾಗಲೇ ನಾವು ನೋಡುವ ಪ್ರಕಾರ ಈಗಾಗಲೇ ಬಿಜಿಎಸ್ ಹಾಸ್ಪಿಟಲ್ ಅಲ್ಲಿ ನಟ ದರ್ಶನ್ ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಆದ್ರೆ ಶಸ್ತ್ರಚಿಕಿತ್ಸೆಗೆ ಆಗಿ ಇಲ್ಲಿ ಅಡ್ಮಿಟ್ ಆಗಿರುವಂತದ್ದು. ಆದ್ರೆ ಇಲ್ಲಿ ಶಸ್ತ್ರಚಿಕಿತ್ಸೆ ನಡೀತಾ ಇಲ್ಲ, ಓನ್ಲಿ ಫಿಸಿಯೋಥೆರಪಿಯನ್ನ ಮಾಡಲಾಗ್ತಾ ಇದೆ. ಆದ್ರೆ ನಿನ್ನೆ ಸಿಕ್ಕಿರುವಂತಹ ಈ ರೆಗ್ಯುಲರ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಆಪ್ತರಿರಬಹುದು, ಅಭಿಮಾನಿಗಳಿರಬಹುದು, ಹಾಗೆ ದರ್ಶನ್ ಕುಟುಂಬಸ್ಥರು ಕೂಡ ಸಾಕಷ್ಟು ಸಂಭ್ರಮವನ್ನು ಪಟ್ಟಿದ್ರು. ಬಟ್ ಈಗ ದರ್ಶನ್ ಅವರ ಪುತ್ರ ವಿನೀಶ್ ಅವರು ಆಗಮಿಸಿದ್ದಾರೆ. ಬಿಜಿಎಸ್ ಹಾಸ್ಪಿಟಲ್ ಇಲ್ಲಿ ಬ್ಯಾಕ್ ಸೈಡ್ ಗೇಟ್ ಇಂದ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಫ್ರಂಟ್ ಸೈಡ್ ಇಂದ ಫುಲ್ ಬಂದ್ ಮಾಡಿದ್ರು. ಸೊ ಬ್ಯಾಕ್ ಸೈಡ್ ಇಂದ ಫಾರ್ಚುನರ್, ವೈಟ್ ಫಾರ್ಚುನರ್ ಕಾರಲ್ಲಿ ಈಗಾಗಲೇ ದರ್ಶನ್ ಅವರ ಪುತ್ರ ವಿನೀಶ್ ಅವರು ಬಂದಿರುವಂತಹ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರಬಹುದು. ಮೋಸ್ಟ್ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತದ್ದು. ವಿನೀಶ್ ಅವರು ಬಂದಿರುವಂತದ್ದು ತನ್ನ ತಂದೆಯನ್ನ ನೋಡುವಂತ ಸಲುವಾಗಿ. ಈಗಾಗಲೇ ನೋಡಬೇಕು, ತಂದೆಗೆ ತಕ್ಕಂತ ಮಗ ಇರಬಹುದು ಅಥವಾ ಹೆಂಡತಿ ಪ್ರತಿಯೊಂದಕ್ಕೂ ಕೂಡ ತಾನು ತನ್ನ ಗಂಡನಿಗೆ ಬೆನ್ನೆಲುಬಾಗಿ ನಿಲ್ತೀವಿ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿದ್ರೆ ನಟ ದರ್ಶನ್ ಅವರ ಪತ್ನಿ ಹಾಗೆ ಮಗ ಅಂತಾನೆ ಹೇಳ್ಬಹುದು. ಯಾವ್ಯಾವ್ದೋ ಕಾರಣಕ್ಕೆ ಏನೇನೋ ಗಲಾಟೆ, ಮತ್ತೊಂದು ಮಗದೊಂದು ಆದ್ರೂ ಕೂಡ ಅವೆಲ್ಲವನ್ನ ಮನಸ್ಸಿನಲ್ಲಿ ಇಟ್ಕೊಳ್ದೆ ಅವೆಲ್ಲವನ್ನ ಹೊರಚಲ್ಲಿ ತನ್ನ ಗಂಡನಿಗೆ ಒಂದು ಜಾಮೀನ್ ಸಿಗಬೇಕು, ಗಂಡ ಹೊರಗಡೆ ಬರಬೇಕು ಎನ್ನುವಂತ ನಿಲುವಿನಲ್ಲಿ ಕಾನೂನು ಹೋರಾಟ ಇರಬಹುದು ಅಥವಾ ದೇವರ ಮೊರೆ ಹೋಗೋದಿರಬಹುದು, ಟೆಂಪಲ್ ರನ್, ಪ್ರತಿಯೊಂದರಲ್ಲೂ ಕೂಡ ಸಾಕಷ್ಟು ಹೋರಾಟವನ್ನ ನಡೆಸಿರುವಂತದ್ದು ವಿಜಯಲಕ್ಷ್ಮಿ. ಈಗ ವಿಜಯಲಕ್ಷ್ಮಿ ಇಲ್ಲ ಬ್ಯಾಕ್ ಸೈಡ್ ಅಲ್ಲಿ, ಬಟ್ ಆದ್ರೆ ವಿನೀಶ್ ಮಾತ್ರ ಈಗ ಬಂದಿರ್ತಾರೆ ವೈಟ್ ಕಲರ್ ಫಾರ್ಚುನರ್ ಅಲ್ಲಿ ತಂದೆಯನ್ನ ನೋಡುವಂತ ಸಲುವಾಗಿ. ಬಟ್ ಆದ್ರೆ ಯಾವಾಗ ಡಿಸ್ಚಾರ್ಜ್ ಆಗ್ತಾರೋ ಗೊತ್ತಿಲ್ಲ. ಮೋಸ್ಟ್ ಆಗಿ ಈಗ 11ನೇ ತಾರೀಕಿಗೆ ಅವರಿಗೆ ಶಸ್ತ್ರಚಿಕಿತ್ಸೆ ಆಗತ್ತೆ ಅಂತ ಹೇಳಲಾಗ್ತಾ ಇತ್ತು. ಮಧ್ಯಂತರ ಬೇಲ್ ಇನ್ ಕೇಸ್ ಏನಾದ್ರೂ ಕ್ಯಾನ್ಸಲ್ ಆಗಬಹುದು ಎನ್ನುವಂತ ನಿರೀಕ್ಷೆಯಲ್ಲಿ. ಆದ್ರೆ 11ನೇ ತಾರೀಕು ಆಯ್ತು, ಈಗ 13 ಆಯ್ತು, 14 ಆಯ್ತು, 15. ಆದ್ರೆ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ರೆಗ್ಯುಲರ್ ಬೇಲ್ ಸಿಕ್ಕಿರುವಂತ ಕಾರಣದಲ್ಲಿ ಅಷ್ಟೊಂದು ಶಸ್ತ್ರಚಿಕಿತ್ಸೆ ಇಮಿಡಿಯೇಟ್ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಮಧ್ಯಂತರ ಬೇಲ್ ಇನ್ ಕೇಸ್ ಏನಾದ್ರೂ ಕ್ಯಾನ್ಸಲ್ ಆದ್ರೆ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಆದ್ರೆ ಈಗ ಆ ಅನಿವಾರ್ಯತೆ ಇಲ್ಲ. ಯಾಕಂತ ಹೇಳಿದ್ರೆ ರೆಗ್ಯುಲರ್ ಬೇಲ್ ಸಿಕ್ಕಿರುವಂತಹ ಕಾರಣದಿಂದ ಸೆಷನ್ ಕೋರ್ಟ್ ನ ಅನುಮತಿಯನ್ನ ಪಡೆದು, ಅಂದ್ರೆ ಬೆಂಗಳೂರಲ್ಲಿ ತಿರುಗಬಹುದು, ಬೆಂಗಳೂರನ್ನ ಹೊರತುಪಡಿಸಿ ಅಂದ್ರೆ ಸೆಷನ್ ಕೋರ್ಟ್ಗೆ ಈ ವ್ಯಾಪ್ತಿ ಬರುವಂತ ಕಡೆಗಳೆಲ್ಲ ತಿರುಗಬಹುದು, ಆದ್ರೆ ಬೇರೆ ಕಡೆ ಹೋಗೋಕ್ಕಾಗಲ್ಲ. ಬಹಳ ಪ್ರಮುಖವಾಗಿ ಇಲ್ಲಿ ಈ ಹಿಂದೆ ನಾವು ಮಧ್ಯಂತರ ಬೇಲನ್ನ ಪಡೆದಂತ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಇಲ್ಲಿ 7 ಜನರಿಗೆ ಮಾತ್ರ ಅವಕಾಶ ಇರುವಂತದ್ದು. ನಟ ದರ್ಶನ್ ಅವರ ಅತ್ಯಾಪ್ತ ಧನ್ವೀರ್ ಹಾಗೆ ದರ್ಶನ್ ಅವರ ಪತ್ನಿ, ಮಗ ಹಾಗೆ ಅವರ ಕುಟುಂಬದವರು 7 ಜನರಿಗೆ ಮಾತ್ರ ಅವಕಾಶ ಇರುವಂತದ್ದು. ಆದ್ರೆ ಬೇರೆಯವ್ರಿಗೆ ಬಿಡ್ತಿಲ್ಲ. ಆಯ್ತು, ಇದೇನು
ಕಾನೂನು ಸಲಹೆ ಅಲ್ಲ, ಆದ್ರೆ ಅವರಿಗವರೇ ಮಾಡ್ಕೊಂಡಿರುವಂತದ್ದು. ಯಾವುದೇ ಫೋಟೋಸ್ ಆಗಿರ್ಬೋದು, ಮಗದೊಂದು ಚಿಕಿತ್ಸೆಯ ವಿಧಾನ ಇರ್ಬೋದು, ಹೊರಗಡೆ ಲೀಕ್ ಆಗಬಾರ್ದು. ಇನ್ ಕೇಸ್ ಏನಾದ್ರೂ ಲೀಕ್ ಆದ್ರೆ ಜಾಮೀನಿಗೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ಕೊಂಡು 7 ಜನರಿಗೆ ಮಾತ್ರ ಅವಕಾಶ. ಬಟ್ ಆದ್ರೆ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರುವಂತ ಪರಿಣಾಮದಿಂದ ಯಾವುದೇ ತರ ಆತರ ಕಟ್ಟುನಿಟ್ಟಿನ ಷರತ್ತುಗಳು ಇರೋದಿಲ್ಲ. ಯಾರು ಬೇಕಾದ್ರೂ ನೋಡ್ಕೊಂಡು ಹೋಗ್ಬೋದು, ಮಾತಾಡಬಹುದು, ಅಥವಾ ದರ್ಶನ್ ಕೂಡ ಹೊರಗಡೆ ಹೋಗ್ಬೋದು. ಆದ್ರೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಸಂಗತಿ ಅಂತ ಹೇಳಿದ್ರೆ ದರ್ಶನ್ಗೆ ಶಸ್ತ್ರಚಿಕಿತ್ಸೆಯ ಅಗತ್ಯತೆ ಇದೆ ಎನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಸಿ.ವಿ. ನಾಗೇಶ್ ಅವರು ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ. ಥ್ಯಾಂಕ್ ಯು ನಿಕೇಶ್. ವೆಲ್ಕಮ್ ಬ್ಯಾಕ್. ದರ್ಶನ್ ನೋಡೋದಕ್ಕೆ ಮಗ ವಿನೀಶ್ ಆಸ್ಪತ್ರೆಗೆ ಆಗಮಿಸಿದ್ದಾನೆ. ಅಲ್ಲೂ ಕೂಡ ಬಿಜಿಎಸ್ ಆಸ್ಪತ್ರೆಯಲ್ಲಿ ಈಗ ಫಿಸಿಯೋಥೆರಪಿ ಸೇರಿದಂತೆ ಬೇರೆ ಬೇರೆ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ದರ್ಶನ್. ಅವ್ರನ್ನ ನೋಡೋದಕ್ಕೆ ಮಗ ವಿನೀಶ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಆಸ್ಪತ್ರೆ ಬಳಿ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ. ಇವತ್ತೇ ಏನಾದ್ರೂ ಡಿಸ್ಚಾರ್ಜ್ ಆಗ್ತಾರಾ ದರ್ಶನ್ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಹಾಗಾಗಿ ಆಸ್ಪತ್ರೆ ಬಳಿ ಸಾಕಷ್ಟು ಜನ ಅಭಿಮಾನಿಗಳು ಬರ್ತಾ ಇದ್ದಾರೆ. ದರ್ಶನ್ ಪುತ್ರ ವಿನೀಶ್ ಕೂಡ ಅಪ್ಪನನ್ನ ನೋಡೋದಕ್ಕೆ ಆಸ್ಪತ್ರೆಗೆ ಬಂದಿದ್ದಾರೆ. ನಿನ್ನೆ ಕೂಡ ಬೇಲ್ ಸಿಕ್ಕಿದ ತಕ್ಷಣ ಖುಷಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ರು. ದರ್ಶನ್ ಇನ್ನೂ ಕೂಡ ಬಿಜಿಎಸ್ ಆಸ್ಪತ್ರೆನಲ್ಲೇ ಇದ್ದಾರೆ. ಅಲ್ಲಿ ಫಿಸಿಯೋಥೆರಪಿ ಸೇರಿದಂತೆ ಬೇರೆ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾಲು ನೋವಿತ್ತು, ಬೆನ್ನು ನೋವಿತ್ತು, ಬಿಪಿ ವೇರಿಯೇಷನ್ ಇತ್ತು. ಬಟ್ ಈಗ ಏನ್ ಪರಿಸ್ಥಿತಿ ಇದೆ ಅಂತ ಅಪ್ಡೇಟ್ ಗೊತ್ತಿಲ್ಲ. ದರ್ಶನ್ ಪುತ್ರ ವಿನೀಶ್ ಬಂದಿರತಕ್ಕಂಥ ದೃಶ್ಯಗಳಿದು. ಆಸ್ಪತ್ರೆಗೆ ದರ್ಶನ್ ಪುತ್ರ ವಿನೀಶ್ ಆಗಮಿಸಿರುವಂತಹ ದೃಶ್ಯಗಳು. ಉದ್ದಕ್ಕೂ ಕೂಡ ತಂದೆಗೆ ಸಪೋರ್ಟಿವ್ ಆಗಿ ಇದ್ದಾರೆ ವಿನೀಶ್. ಏನೇ ಬರ್ಲಿ, ಏನೇ ಆಗ್ಲಿ ಹೋಗ್ಲಿ, ಒಬ್ಬ ಪುತ್ರನಾಗಿ, ಒಬ್ಬ ಮಗ ಆಗಿ ಅಪ್ಪನ್ಗೆ ಯಾವಾಗ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಕೂಡ ಅವರ ತಂದೆಯನ್ನ ನೋಡೋದಕ್ಕೆ ಬಿಜಿಎಸ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ ವಿನೀಶ್. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಿಕೇಶ್ ಕೊಠಾರಿ ಬಿಜಿಎಸ್ ಆಸ್ಪತ್ರೆಯಿಂದ ಕನೆಕ್ಟ್ ಆಗಿದ್ದಾರೆ. ನಿಕೇಶ್, ವಿನೀಶ್ ಬಂದಿದ್ದಾರೆ ಅಂತ ಅಲ್ಲಿ ಇನ್ನಷ್ಟು ಅಭಿಮಾನಿಗಳು ಕೂಡ ಬಂದಿದ್ದಾರಾ? ಆಮೇಲೆ ಡಾಕ್ಟರ್ಸ್ ಏನಾದ್ರೂ ಇನ್ಫಾರ್ಮೇಶನ್ ಕೊಟ್ರಾ? ಒಟ್ಟು ವಾತಾವರಣ ಹೇಗಿದೆ ಅಲ್ಲಿ, ಪರಿಸ್ಥಿತಿ ಏನಿದೆ? ನಿಮ್ಮ ಹತ್ರ ಏನೆಲ್ಲ ಅಪ್ಡೇಟ್ಸ್ ಇದೆ? ಎಸ್, ಖಂಡಿತ ಶ್ರೀಲಕ್ಷ್ಮೀರ. ಈಗಾಗಲೇ ನಾವು ನೋಡುವ ಪ್ರಕಾರ ಈಗಾಗಲೇ ಬಿಜಿಎಸ್ ಹಾಸ್ಪಿಟಲ್ ಅಲ್ಲಿ ನಟ ದರ್ಶನ್ ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಆದ್ರೆ ಶಸ್ತ್ರಚಿಕಿತ್ಸೆಗೆ ಆಗಿ ಇಲ್ಲಿ ಅಡ್ಮಿಟ್ ಆಗಿರುವಂತದ್ದು. ಆದ್ರೆ ಇಲ್ಲಿ ಶಸ್ತ್ರಚಿಕಿತ್ಸೆ ನಡೀತಾ ಇಲ್ಲ, ಓನ್ಲಿ ಫಿಸಿಯೋಥೆರಪಿಯನ್ನ ಮಾಡಲಾಗ್ತಾ ಇದೆ. ಆದ್ರೆ ನಿನ್ನೆ ಸಿಕ್ಕಿರುವಂತ ಈ ರೆಗ್ಯುಲರ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಆಪ್ತರಿರ್ಬಹುದು, ಅಭಿಮಾನಿಗಳಿರ್ಬಹುದು, ಹಾಗೆ ದರ್ಶನ್ ಕುಟುಂಬಸ್ಥರು ಕೂಡ ಸಾಕಷ್ಟು ಸಂಭ್ರಮವನ್ನು ಪಟ್ಟಿದ್ರು. ಬಟ್ ಈಗ ದರ್ಶನ್ ಅವರ ಪುತ್ರ ವಿನೀಶ್ ಅವರು ಆಗಮಿಸಿದ್ದಾರೆ. ಬಿಜಿಎಸ್ ಹಾಸ್ಪಿಟಲ್ ಇಲ್ಲಿ ಬ್ಯಾಕ್ ಸೈಡ್ ಗೇಟ್ ಇಂದ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಫ್ರಂಟ್ ಸೈಡ್ ಇಂದ ಫುಲ್ ಬಂದ್ ಮಾಡಿದ್ರು. ಸೊ ಬ್ಯಾಕ್ ಸೈಡ್ ಇಂದ ಫಾರ್ಚುನರ್, ವೈಟ್ ಫಾರ್ಚುನರ್ ಕಾರಲ್ಲಿ ಈಗಾಗಲೇ ದರ್ಶನ್ ಅವರ ಪುತ್ರ ವಿನೀಶ್ ಅವರು ಬಂದಿರುವಂತಹ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರಬಹುದು. ಮೋಸ್ಟ್ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತದ್ದು. ವಿನೀಶ್ ಅವರು ಬಂದಿರುವಂತದ್ದು ತನ್ನ ತಂದೆಯನ್ನ ನೋಡುವಂತ ಸಲುವಾಗಿ. ಈಗಾಗಲೇ ನೋಡಬೇಕು, ತಂದೆಗೆ ತಕ್ಕಂತ ಮಗ ಇರಬಹುದು ಅಥವಾ ಹೆಂಡತಿ ಪ್ರತಿಯೊಂದಕ್ಕೂ ಕೂಡ ತಾನು ತನ್ನ ಗಂಡನಿಗೆ ಬೆನ್ನೆಲುಬಾಗಿ ನಿಲ್ತೀವಿ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿದ್ರೆ ನಟ ದರ್ಶನ್